ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಾನು ಅವನನ್ನು ಎಬ್ಬಿಸುವುದಕ್ಕೆ ಹೋಗುತ್ತೇನೆ. ರೆಫರೆನ್ಸ್ ಪುಟ 4160, ಪುಟದ ಸಂಖ್ಯೆ 70-71. ಈ ಮಧ್ಯೆ ಅದನ್ನು ನೋಡಿದವರಲ್ಲಿ ಕೆಲವರು ಫರಿಸಾಯರ ಬಳಿಗೆ ಹೋಗಿ ಅದನ್ನು ಹೇಳಿದ್ದರು. ಪರಿಣಾಮವಾಗಿ ಅವರು ಎಲ್ಲಕ್ಕಿಂತಲೂ ಮಿಗಿಲಾಗಿ ನಮ್ಮ ಕರ್ತನು ಸಾಯಲೇಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದರು. ಅದು ಆತನನ್ನು ಕೆಟ್ಟ ಕಾರ್ಯವನ್ನು ಮಾಡುವನೆಂದು ಕಾರಣಕ್ಕಾಗಿ ಇರಲಿಲ್ಲ. ಅವರು ಆತನನ್ನು ಒಬ್ಬ ಕೆಟ್ಟ ಮನುಷ್ಯನೆಂದು ನಂಬಿದ್ದರಿಂದಲೂ ಅಲ್ಲ. ಆದರೆ ಅವರು ಸಂಪೂರ್ಣವಾಗಿ ತಮ್ಮ ಜನಾಂಗದವರ ವಿಷಯವಾಗಿ ತಮ್ಮದೇ ಆದ ಯೋಜನೆ ಹಾಗೂ ಉದ್ದೇಶಗಳಿಂದ ಬಹುವಾಗಿ ಆವರಿಸಿಕೊಳ್ಳಲ್ಪಟ್ಟ ಕಾರಣಕ್ಕಾಗಿತ್ತು. ಅವರ ವಾದವೇನಾಗಿತ್ತೆಂದರೆ, ಯೇಸುವು ತನ್ನ ಕಾರ್ಯದಲ್ಲಿ ಮುಂದುವರೆದಲ್ಲಿ ಜನಸಮೂಹವೆಲ್ಲವೂ ಆತನ ಬಳಿಗೆ ಸೇರಿಕೊಳ್ಳಲು ತೊಡಗುವ ಪರಿಣಾಮವಾಗಿ ಪರಿಸ್ಥಿತಿಯು ಕೈಮೀರಿ ತಮ್ಮ ಜನಾಂಗ ಮತ್ತು ಅದರ ಧಾರ್ಮಿಕ ಸಂಗತಿಗಳನ್ನು ನಿಯಂತ್ರಿಸುವ ವಿಷಯವಾಗಿ ಹೆಚ್ಚಾದ ಸ್ವಾತಂತ್ರ್ಯವನ್ನು ನೀಡಿದ ರೋಮ್ ಸರ್ಕಾರದವರು ಬೇಗನೆ ಅವುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಹೀಗೆ ಅವನು ತಿರುಗಿ ಬೀಳುವವರೆಂದು ಅವರ ಅಧಿಕಾರವನ್ನು ಸಂಪೂರ್ಣವಾಗಿ ರದ್ದುಪಡಿಸುವಂತಾಗಲು ಬಹುಕಾಲ ಹಿಡಿಸುವುದಿಲ್ಲವೆಂಬುದು ಅವರಿಗೆ ಅದು ತುರ್ತು ಪರಿಸ್ಥಿತಿಯಂತೆ ತೋರಿಬಂದು ಈ ವಿಷಯದಲ್ಲಿ ಅವರಿಗೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ ಅಗತ್ಯವಿರುವುದೆಂದು ಕಂಡುಬಂದಿತ್ತು. ಈ ಸುವಾರ್ಥ ಸುಗ್ಗಿಯ ಕಾಲದಲ್ಲಿ ಸ್ವಲ್ಪ ಸಮಯದ ನಂತರ ಕ್ರಿಸ್ತನ ದೇಹದ ಕೊನೆಯ ಸದಸ್ಯರ ವಿಷಯವಾಗಿ ಕ್ರೈಸ್ತ ಮತದ ಅಧಿಕಾರ ವರ್ಗದವರ ಮನೋಭಾವವು ಇದೇ ರೀತಿಯಾಗಿರುವುದೆಂಬುದು ನಮ್ಮ ನಂಬಿಕೆ. ಅಲ್ಲಿ ಯೇಸುವನ್ನು ವಿರೋಧಿಸಲು ನಿರ್ಧರಿಸುವಲ್ಲಿ ಯೆಹೂದ್ಯರ ಹಿರಿಸಭೆಯವರು ಏನನ್ನು ಮಾಡಿದ್ದರೋ, ಕ್ರೈಸ್ತ ಸಭೆಯ ಒಕ್ಕೂಟವು ಸಂಪೂರ್ಣವಾಗಿ ಸಂಘಟಿತವಾಗಿ ಚೈತನ್ಯಗೊಂಡಾಗ ಪ್ರಸ್ತುತ ಸತ್ಯವನ್ನು ವಿರೋಧಿಸುವಲ್ಲಿ ಇದನ್ನೇ ಮಾಡುವ ಸಂಭವವಿರುವುದು. ತಮ್ಮ ಧ್ಯೇಯ ಉದ್ದೇಶಗಳ ಸಂರಕ್ಷಣೆಗಾಗಿ ನಾವು ಇದನ್ನು ಮಾಡಬೇಕೆಂಬುದು ಅವರ ವಾದವಾಗಿತ್ತು. ಅವರಲ್ಲಿದ್ದ ತಪ್ಪೇನೆಂದರೆ, ಅತಿಯಾದ ಅವರ ಆತ್ಮವಿಶ್ವಾಸ ಪರಲೋಕ ರಾಜ್ಯದ ಸ್ಥಾಪನೆಯು ಹೇಗೆ ಆಗಬೇಕೆಂಬುದರ ಬಗ್ಗೆ ತಮ್ಮದೇ ಆದ ತತ್ವಗಳ ಮೇಲಿನ ಅತಿಯಾದ ಅವಲಂಬನೆಗಳು. ನಮ್ಮ ದಿನಗಳಲ್ಲಿ ಸನದ್ರಿನ್ ಸಭೆಯವರು ಮಾಡುವ ತಪ್ಪುಗಳು ಇದೇ ರೀತಿಯಲ್ಲಿರುವುದು. ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂದು ಶತಮಾನಗಳಿಂದಲೂ ಪ್ರಾರ್ಥಿಸುತ್ತಿರುವರಾದರೂ ಅವರು ಈ ಮಾತುಗಳ ಅರ್ಥವನ್ನು ಸಂಪೂರ್ಣವಾಗಿ ಅಪಾರ್ಥ ಮಾಡಿಕೊಂಡವರಾಗಿದ್ದು, ಹೀಗಾಗಿ ಆ ರಾಜ್ಯದ ಪೀಠಿಕೆಯು ಅವರಿಗೆ ಒಂದಕ್ಕೊಂದು ಹೊಂದಿಕೆ ಇಲ್ಲದಂತೆ ತೋರಿಬಂದು ಅವರಿಗೆ ಅದು ವಿನಾಶವನ್ನುಂಟು ಮಾಡುವುದು.